ಕೇಂದ್ರ ಸರ್ಕಾರದ ಒಂದು ಮಹತ್ತರವಾದಂಥ ಯೋಜನೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದರು. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನು ಒದಗಿಸಬೇಕು ಅಂಥೇಳಿ. ಜನಸಮುದಾಯ ಉದ್ಯೋಗ ಮಾಡಿದರೆ ಅವರು ಒಂದು ರೀತಿಯಲ್ಲಿ ನ್ಯಾಷನಲಿ ಒಂದು ಹೆಚ್ಚು ಭಾರ ಆಗುತ್ತೆ ಅನ್ನೋದನ್ನು ತಪ್ಪಿಸಬೇಕು. ಒಂದು ಕೆಲಸ ಕಾರ್ಯಗಳು ಕೂಡ ಆಗುತ್ತೆ, ನಮಗೆ ಅಭಿವೃದ್ಧಿ ಕೆಲಸಗಳಾಗುತ್ತೆ, ಅವರಿಗೆ ಉದ್ಯೋಗ ಸಿಗುತ್ತೆ. ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದರು. ಇವತ್ತು ಅದನ್ನು ಸಪೋರ್ಟ್ ಮಾಡಿಕೊಂಡೇ ಕೇಂದ್ರ ಸರ್ಕಾರ ಬಂದಿದೆ. ಈಗ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ಒಂದು ನ್ಯಾಷನಲ್ ಪ್ರೋಗ್ರಾಮ್, ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್, ರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಎಲ್ಲ ರಾಜ್ಯಗಳಿಗೂ ಕೊಡುವಂಥ ಈ ಕಾರ್ಯಕ್ರಮವನ್ನು ಅವರು ಯಾವ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ನಾವು ನಮ್ಮ ರಾಜ್ಯದಲ್ಲಿ ಇದನ್ನು ನಾವೇ ಸಪೋರ್ಟ್ ಮಾಡಬೇಕು, ರಾಜ್ಯ ಸರ್ಕಾರನೇ ಸಪೋರ್ಟ್ ಮಾಡಬೇಕು, ಇದನ್ನು ನಿಲ್ಲಿಸಬಾರ್ದು ಅನ್ನುವಂಥ ಚರ್ಚೆಗಳನ್ನು ನಾವು ಮಾಡಿದ್ದೇವೆ. ಅಂತಿಮವಾಗಿ ಒಂದು ತೀರ್ಮಾನ ರಾಜ್ಯ ಸರ್ಕಾರ ತಗೊಳ್ಳುತ್ತೆ. ಯಾಕೆಂದರೆ ಇದು ಬಹಳ ಉಪಯುಕ್ತವಾದಂಥ ಇದು ಕಾರ್ಯಕ್ರಮ, ಇದು ಯೋಜನೆ. ಅವರ ಕಾರಣ ಏನು ಹೇಳ್ತಾರೆ, ಅದರಲ್ಲಿ ತುಂಬ ಭ್ರಷ್ಟಾಚಾರ ಆಗಿದೆ, ಆಮೇಲೆ ತುಂಬ ಅದನ್ನು ಉಪಯೋಗ ಮಾಡ್ತಿಲ್ಲ ಅವರಿಗೆ ಅಂತ ಕೆಲವು ಕಾರಣಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಆಡಳಿತಾತ್ಮಕವಾಗಿ ಸರಿಪಡಿಸೋದಕ್ಕಾಗೋದಿಲ್ವಾ? ಭ್ರಷ್ಟಾಚಾರ ಮಾಡಿದರೆ ಅದನ್ನು ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನು ಗುರ್ತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕಾಗಲ್ವಾ? ಇವೆಲ್ಲ ನಡೆಯುತ್ತೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿರ್ಬೋದು. ಅದನ್ನು ನಾವು ಆಡಳಿತಾತ್ಮಕವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕೇ ವಿನಃ ಇಡೀ ಕಾರ್ಯಕ್ರಮವನ್ನು ಅಥವಾ ಇಡೀ ಯೋಜನೆಯನ್ನೇ ಹತ್ತಿಕ್ಕುವಂಥದ್ದು ಆಗಬಾರ್ದು.